ನಮಸ್ತೆ ವೀಕ್ಷಕರೇ. ಹುಣಸಗಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸುಬ್ಬಮ್ಮ ಗೌಡತಿ ಕಲ್ಯಾಣ ಮಂಟಪದಲ್ಲಿ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಯಾಗಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಶ್ರೀ ಚೆನ್ನಪ್ಪಗೌಡ ಗದ್ದೆಪ್ಪಗೌಡ ಗೌಡರ್ ರಾಯನಗಳು ಅವರ ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಅಭಿಮಾನಿಗಳು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ರೈತ ಸಂಪರ್ಕ ಕೇಂದ್ರ ಕಕ್ಕೇರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಅಪಾರ ರೈತರ ಪ್ರೀತಿ ಗಳಿಸಿರುವ ಚೆನ್ನಪ್ಪಗೌಡರ ಸೇವೆಯನ್ನು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಸಾಹುಕಾರ್ ದಂಡಿನ್ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಗೊಲ್ಲಪಳ್ಳಿ ಶ್ರೀಗಳು, ಕೊಡೆಕಲ್ ಮಠದ ಶ್ರೀಗಳು, ಬಸವರಾಜ್ ಸ್ಥಾವರಮಠ್, ಎಚ್.ಎಸ್. ಪಾಟೀಲ್, ಗುಂಡಪ್ಪ ಸೊಲ್ಲಾಪುರ್, ಕೃಷಿ ಇಲಾಖೆ ಅಧಿಕಾರಿಗಳು, ಕುಟುಂಬಸ್ಥರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸಾಧ್ಯವಾಗ್ತದೋ ಆ ಕರ್ತವ್ಯದ ವ್ಯವಸ್ಥೆಯಲ್ಲಿ ಅಷ್ಟು ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಸಲ್ತದೆ. ಈಗ ಅವರು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಹೇಳೋರು, ಏನಾದರೂ ಸಮಸ್ಯೆ ಬಂತಂದ್ರೆ ಅದೇನಾಗ್ತದೆ ಬಿಡ್ರಿ ನೋಡಮ್ಮ, ಒಂದು ಕೈ ನೋಡೇ ಬಿಟ್ಟಾಯ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಕ್ಕಂಥದ್ದು. ಅಂದ್ರೆ ಧೈರ್ಯವನ್ನ ತುಂಬುವಂತಹ, ಯಾವುದೇ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡುವಂತಹ, ಪ್ರಾಮಾಣಿಕವಾಗಿ ಅದು ಕೆಲಸಕ್ಕೆ ಅಡೆತಡೆಗಳು ಬಂದಾಗ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಿವಾರಣೆ ಮಾಡುವುದರ ಮೂಲಕ ಆ ಕೆಲಸ ನಿಲ್ಲದಂತ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈಗೇನೋ ನಿವೃತ್ತಿ ಆಯಿತು, ಯಾಕಂದ್ರೆ ನಿವೃತ್ತಿ ಆದಮೇಲೆ ತುಂಬಾ ಸಮಸ್ಯೆಗಳು ಉದ್ಭವ ಆಗ್ತವೆ. ಇವತ್ತಿನ ಕೌಟುಂಬಿಕ ವ್ಯವಸ್ಥೆಗಳು, ಅವರು ಬೇರೆ ಕುಟುಂಬದಂತ ಅವರ ಕುಟುಂಬ ಇಲ್ಲ, ಯಾಕಂದ್ರೆ ಈಗಾಗಲೇ ಅವರು ಅವಿಭಕ್ತ ಕುಟುಂಬ ಆಗಿರುವಂತಹ ಕೆಲಸಗಳು. ರೈತ ಈ ದೇಶದ ಬೆನ್ನೆಲುಬು. ಆ ರೈತರಿಗೆ ಯಾವುದೇ ರೀತಿ ಕಷ್ಟ ಅಂತ ಬಂದಾಗ ಅಧಿಕಾರಿಯಾಗಿ ಆ ರೈತರ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇವತ್ತು ತಮ್ಮ ಜೀವನದುದ್ದಕ್ಕೂ ಏನಿವತ್ತು ಅಧಿಕಾರದಲ್ಲಿದ್ದಾಗ ರೈತರ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡಿದವರ ಪರವಾಗಿ ಇವತ್ತು ಅವರಿಗೆ ಅಪಾರ ರೈತ ಇವತ್ತು ಬಂಧುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅವರ ಮಗ ಕೂಡ ಇವತ್ತು ಮಾತಾಡಿದರು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಪ್ರೀತಿ ಹೆಚ್ಚಾದಾಗ ಅದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವರ ತಂದೆಯ ಜೊತೆ ಅವರ ತಂದೆಯವರು ಕಷ್ಟಪಟ್ಟು ಇವತ್ತು ನಮ್ಮನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಅವ್ರ ಮಗ ಕೂಡ ತಮ್ಮ ಮುಂದೆ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಈ ಚೆನ್ನಪ್ಪಗೌಡರು ಆರ್ಥಿಕವಾಗಿ ಸದೃಢರಿದ್ದಾರೆ ಅಂತಂದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಸಮಾಜ ಸೇವೆಯಲ್ಲಿ ಈ ವಯೋನಿವೃತ್ತಿ ಆದಲ್ಲಿ ಇವತ್ತೇನು ಅಧಿಕಾರ ಇದ್ದಾಗ ಏನು ಜನರ ಸೇವೆ ಮಾಡಿದ್ದೀರಿ, ಈಗೂ ಕೂಡ ಮುಂದೆ ಕೂಡ ಜನರ ಸಮಸ್ಯೆಗಳಿಗೆ ಯಾವುದೇ ಒಂದು ಸಾಮಾಜಿಕ ಕೆಲಸಗಳಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಜನರ ಜೊತೆ ಇನ್ನೂ ಹೆಚ್ಚಿನ ಕೆಲಸ ತಮ್ಮಿಂದಾಗಲಿ ಆ ಭಗವಂತ ತಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ ಅಂತ ಹೇಳಿ ನನ್ನ 2 ಮಾತು ಈಗಾಗಲೇ ನಮ್ಮ ನಾಯಕ ಸರ್ ಇಂದ ಹಿಡ್ಕೊಂಡು ಇಲ್ಲಿವರೆಗೆ ಅವರ ಮಗ ಮತ್ತು ಅವರ ಸೋದರ ಅವರಿಗೆ ಎಲ್ಲರೂ ಕೂಡ ಗುಣಗಾನ ಮಾಡಿದ್ದಾರೆ. ಇದರಿಂದ ಅದ್ಭುತವಾದಂತ ಶ್ರಮ ಇದೆ. ಇವತ್ತ ಮುಂಜಾನೆ ಮಾವ ನಮಗೆ ಮಾತಾಡೋದು 10 ಗಂಟೆಗೆ ಬಿಟ್ಟಿದ್ದೇನಂದ್ರು, ನಾನು ಕೊಪ್ಪಳದಾಗಿದ್ದೆ 10 ಗಂಟೆಗೆ. ಸ್ವಲ್ಪ DC ಹತ್ರ ಒಂದು ಮೀಟಿಂಗ್ ಇತ್ತು, ಬರಕ ಲೇಟ್ ಆಗ್ತದೆ ಮಾತು ಆಗುತ್ತೋ ಇಲ್ಲ ಅಂತ ಹೇಳಿದ್ದೆ ನಾನು. ಖಂಡಿತ ಅವರ ಧ್ವನಿಗೆ ಹೋಗ್ಬಿಟ್ಟು 200 ಕಿಲೋಮೀಟರ್ ಇಂದ ನಾನು 2.5 ತಾಸಲ್ಲಿ ಕ್ರಮಿಸಿ ನಾನು ಬಂದಿದ್ದೀನಿ. ಕಾರಣ ಇಷ್ಟೇ, ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ. ಯಾಕಂದ್ರೆ ಇವತ್ತು ನಾನು KS ಅಧಿಕಾರಿಯಾಗಿ ಇವತ್ತು ನಿಂತಿದ್ದೀನಿ ಅಂದ್ರೆ ನಮ್ಮ ಮಾವನಂದವರ ಕೊಡುಗೆ ನಾನು ಬಂದಿದ್ದೆ. ನನಗೆ ಹೆಣ್ಣು ಕೊಟ್ಟಿರ್ತಕ್ಕಂಥ ಮಾವನಂದರು, ನಮ್ಮ ಅಣ್ಣತಮ್ಮರು ನನಗೇನು ಬೆನ್ನಾಗಿ ಎಲುವಾಗಿ ನಿಂತಿದ್ರು. ಹಾಗೆ ನಾನು KS ಅಧಿಕಾರಿ ಆದಾಗ ನಮ್ಮ ಚೆನ್ನಪ್ಪಗೌಡ ಅವರು ನಮಗೆ ಬೆನ್ನೆಲುಬಾಗಿ ಆರ್ಥಿಕವಾಗಿ ನಿಂತಿದ್ರು ಅನ್ನೋದನ್ನ ನಾನು ಸ್ಮರಿಸ್ತೇನೆ. ಅವರು ಯಾವತ್ತೂ ಕೂಡ ಓಪನ್ ಆಗಿ ಹೇಳಿಕೊಳ್ಳುವಂತ ಸ್ವಭಾವದವರಲ್ಲ. ತೆರೆಮರೆಯಾಗಿ ನಿಂತುಕೊಂಡು ನಮಗೆ ಬೆಂಬಲವಾಗಿ ನಿಂತುಕೊಂಡು ನೀವು ಮಾಡಿದ್ರೆ ನೀವು ಮಾಡ್ತೀವಿ, ನಿನ್ನ ಹತ್ರ ಸಾಮರ್ಥ್ಯ ಇದೆ ಅಂತ. ನಮ್ಮ ಜನಾಂಗದಲ್ಲಿ ಏಕೈಕ KS ಅಧಿಕಾರಿ ಆಗಿದೆ ಅಂತೇಳಿ ನಾನು KS ಅಧಿಕಾರಿ ಆದಾಗ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಮೊದಲ ಚೇಳಿ ನಮ್ಮ ಮಾವನವರು. ಸೊ ಹಾಗಾಗಿ ಅವ್ರದ್ದು ನಮ್ಗೆ ರಕ್ತ ಸಂಬಂಧ ಇರಬಹುದು, ಆದ್ರೆ ಸಹಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ಈ ಮಾವನಷ್ಟೇ ಸೇವೆ, ನಮಗೂ ಕೂಡ 37 ವರ್ಷದ ಸೇವೆ, ಇನ್ನೂ 50 ವರ್ಷದ ಸೇವೆ ಇದೆ. ಆದ್ರೆ ಮಾವ ಏನು ಎತ್ತರಕ್ಕೆ ಅದೇ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು
ನಿರ್ದೇಶಕಿದ್ದಾರೆ ಅಂತ ಕೃಷಿಯಲ್ಲಿ ನಮ್ಮ ಮಾವನ ಮೇಲಿನ ಅಧಿಕಾರಿ ಅಂತ. ನನ್ನ ಶಿಷ್ಯ ಬಂದು ಜಾಯಿನ್ ಆದಾಗ ನಾನು ಕಲಿಸಿದಂತ ಶಿಷ್ಯ ಬಂದು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಅಂತ ಹೇಳಿ ಬಂದು ನನ್ನ ಆಫೀಸಿಗೆ ಬಂದು ನಿಂತಾಗ ಬಹುಶಃ ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಗಿಂತ ಏರ್ಗಡೆ ಅಧಿಕಾರಿ ನನ್ಗಿಂತ ಮೊದಲೇ ಇರಲ್ಲ. ನಾನೇ ಮನೆ ಆಗಿದ್ದೀನಿ, ನನಗಿಂತ ಮೊದಲು ಏರ್ಗಡೆ ಅಧಿಕಾರಿಯಾಗಿ ಬಂದಾಗ ನಾವು ಗುರುಗಳು ಪಡ್ತಕ್ಕಂಥ ಖುಷಿ ಇದೆ ಅಲ್ಲ. ಸೊ ನಿಜಕ್ಕೂ ಬಹಳ ಸಂತೋಷ ಅನಿಸ್ತದೆ. ಆ ಇಲಾಖೆ ಇದೆಯಲ್ಲ ಅತ್ಯಂತ ಕ್ರಿಟಿಕಲ್ ಆಗಿರ್ತಕ್ಕಂಥ ಇಲಾಖೆ. ಅದಕ್ಕೆ ರಾಜಕೀಯವಾಗಿ ಇರ್ತಕ್ಕಂಥ ಒತ್ತಡ, ರೈತರ ಒತ್ತಡ, ಮತ್ತೆ ಒಬ್ಬರ ಜೊತೆಯಲ್ಲಿ ಅವರು ಮನೆಗೆದ್ದು ಮನೆಯ ಸಂಸಾರವನ್ನು ಗೆದ್ದು ಸಮಾಜವನ್ನು ಗೆದ್ದು ಇವತ್ತ ಸೈ ಹಂಚಿಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಪರಿಶ್ರಮ. ಬಹುಶಃ ಈಗಾಗಲೇ ನಾವು ನೋಡಿದ್ದೀವಿ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿರ್ತಕ್ಕಂಥ ಇತ್ತೀಚೆಗೆ ನಾವು ಕಂಡಿದ್ದೀವಿ. ಅದಕ್ಕೆ ಕಾರಣ ಈ ನೌಕರಿಯ ಒತ್ತಡವೇ ಇರಬಹುದು ಅಂತ. ಯಾವಾಗಲೂ ಬಂದಾಗ ಮಗಳು ನಾವು ಮಗಳನ್ನ ಕೊಟ್ಟಿದ್ದೀವಿ ಅವರಿಗೆ. ನಮ್ಮ ಮಗ ಹೇಳ್ತಿರ್ತಾರೆ ಕಾಕ ನಮ್ಮ ಕಾಕ ಬಂದ ನಮ್ಮ KS ಅಧಿಕಾರಿ ನಮ್ಮ ಕಾಕ ಅಂತ ಅಭಿಮಾನದಿಂದ ಹೇಳ್ಕೊಡ್ತಾರೆ. ಇವತ್ತ ಒಂದು ತಲೆಮಾರು ಅವ್ರ ಮನೆಯಲ್ಲಿ ಕಲ್ತಿದೆ. ಸುಮಾರು 6 ಜನ ಮಕ್ಕಳಿದ್ದಾರೆ ಅವ್ರ ಮನೆಯಲ್ಲಿ. ಆರ್ಥಿಕವಾಗಿ ಸಬಲಾಗಿದೆ. ನಾವು ಕೂಡ ಇವತ್ತ ಮನಸ್ಸು ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ಒಂದು ತಲೆಮಾರಿಗೆ ಶಿಕ್ಷಣವನ್ನು ಕೊಟ್ಟರೆ ಮುಂದಿನ ತಲೆಮಾರು ತಾನಾಗಿಯೇ ಶಿಕ್ಷಣವನ್ನು ಪಡೆಯುತ್ತದೆ ಅನ್ನೋದಕ್ಕೆ ಈ ಕುಟುಂಬ ಸಾಕ್ಷಿ ಅಂತಕ್ಕಂಥದ್ದು. ಇವತ್ತು ಕೂಡ ಅವಿಭಕ್ತ ಕುಟುಂಬವಾಗಿ ಅವರು ಬದುಕಿದ್ದಾರೆ. ಬಹುಶಃ ಅಲ್ಲಿ ಬೆದ್ದಪ್ಪಡ ಶಕ್ತಿ ಇದೆ. ಒಂದು ಮಾತ್ರ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತೇನೆ. ಅವ್ರ ತಾಯಿಗೆ ಕೊಟ್ಟ ಬೆಲೆಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಅವ್ರ ತಾಯಿ ಕೊನೆಗಾಲದಲ್ಲಿ ಪ್ಯಾರಲೈಸಿಸ್ ಆಗಿತ್ತು. ಅವರೆಲ್ಲರೂ ಅಣ್ಣತಮ್ಮರು ಸೇರಿ ಆ ತಾಯಿಯ ಸೇವೆಯನ್ನ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಆ ತೊಳೆದು ಬಳಿದು ಇದೆಯಲ್ಲ ಕೊನೆಯ ಹಂತದಲ್ಲಿ ಆ ಮಣ್ಣಿಗೂ ನಾನು ಬಂದಿದ್ದೆ ಅವ್ರ ತಾಯಿಯ ಮಣ್ಣಿಗೆ. ನಿಜಕ್ಕೂ ಅವ್ರ ತಾಯಿಯ ಸೇವೆಯನ್ನು ಮಾಡಿದ್ದನ್ನು ನೋಡಿದಾಗ ಇವತ್ತು ಅವ್ರ ತಂದೆ ಇದ್ದಾರೆ, ತಂದೆಗೂ ಕೂಡ ಅದೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯ ಸೇವೆ ಅವರ ಪುಣ್ಯದಿಂದ ಅವರ ಮನೆತನವನ್ನು ಕಾಪಾಡಿದೆ ಅನ್ನುವಂಥದ್ದನ್ನ ನಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ತಾಯಿಗೆ ಅದ್ಭುತ ಸೇವೆಯನ್ನು ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದೀನಿ. ಅಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಈ ಕುಟುಂಬ ಇನ್ನೂ ಕೂಡ ಸಮಾಜದಲ್ಲಿ ಎತ್ತರಕ್ಕೆ ಬೆಳೀಲಿ. ಅವರು ಸಮಾಜ ಸೇವೆಯನ್ನು ಮಾಡೋದರ ಮೂಲಕ ಅವರು ವೈಯಕ್ತಿಕ ವಿಚಾರ, ಅವರು ಮುಂದೆ ಅವರು ಎಲ್ಲಿ ಹೋಗ್ತಾರೆ ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಆದರೆ ನಮ್ಮ ಸಮಾಜ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ